ತಟ್ಟಿಕಾಯಿಯವರು. ನನ್ನ ಹೆಸರು ಗೀತಾ ರಘುಪತಿ ಹೆಗಡೆ. ನಾನು ಮನೆಯಲ್ಲಿ ಗಿರಣಿ ಹಾಕ್ಕೊಂಡಿದ್ದೀನಿ. ಅದರಿಂದ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಷಾಯದ ಪುಡಿ, ಚಟ್ನಿ ಪುಡಿ, ಚಕ್ಲಿ ಮಿಕ್ಸು, ರವೆ, ಇಡ್ಲಿ ರವೆ ಎಲ್ಲ ಮಾಡ್ತೀನಿ. ಮತ್ತು ಎಲ್ಲ ಮನೆಯಲ್ಲೇ ಮಾಡಿದ್ದು, ಹೋಮ್ ಮೇಡು. ಮತ್ತು ಅತ್ರಸ, ಚಕ್ಕಲಿ ಎಲ್ಲ ಮಾಡಿಕೊಡ್ತೀನಿ. ಪ್ರಾಡಕ್ಟ್ ಹೆಸರು ಗೀತಾ ಹೆಗಡೆ ಅಂತ, ಗೀತಾ ಹೋಮ್ ಪ್ರಾಡಕ್ಟ್ ಅಂತಲೇ. ಇಲ್ಲಿ ಕದಂಬಕ್ಕೆಲ್ಲ ಸೇಲ್ ಕೊಡ್ತಾಯಿದ್ದೀನಿ ಇದರ ಅತ್ರಸನ. ಬಾಕಿದೆಲ್ಲ ಇನ್ನೂ ಲೇಬಲ್ ಆಗಿಲ್ಲ, ಧನಿಯಾ ಫೇಸಸ್ ಆಗಿದ್ದು ಎಲ್ಲ ಕೊಡ್ತೀನಿ. ಮಾರ್ಕೆಟು ಮಾಡಬೇಕು ಅಂತ ಇದೆ, ದೊಡ್ಡ ಮಾರ್ಕೆಟೇ ಮಾಡಬೇಕು ಅಂತ ಆಸೆ ಇದೆ. ಮತ್ತು ನಮ್ಮೂರವರು ಪೃಥ್ವಿ ಪಿಕಲ್ಸ್ ಹೇಳಿ ಅವರು ನಾವು ಸೇರಿ ಇವತ್ತು 3 ದಿವಸ ಆಯಿತು ಫಲಪುಷ್ಪ ಪ್ರದರ್ಶನದಲ್ಲಿ ಮಳಿಗೆ ಹಾಕಿದ್ದೀವಿ. ಸ್ಟಾಲ್ ಇದೆ ನಮ್ಮದು. ನೀವು ಎಲ್ಲ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀವಿ ಮುಂದಿನ ದಿನದಲ್ಲಿ. ನಿಮ್ಮ ಪ್ರಾಡಕ್ಟ್ಸ್ ಒಂದು ಲಿಸ್ಟ್ ಒಂದು ತೊಗೊಂಡು ಹೋಗ್ತೀರಾ? ಯಾರಾದರೂ ಬೆಂಗಳೂರವ್ರಿಗೆ ತುಂಬ ಬೇಕಾಗುತ್ತಲ್ಲ? ಹೌದು ಹೌದು ಹೌದು. ತೊಡೆದೇವು ಅದನ್ನೆಲ್ಲ ಮಾಡ್ತೀರಾ? ತೊಡೆದೇವು ಮಾಡಲ್ಲ, ಬೇಕಾದ್ರೆ ನಮ್ಮ ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ರಿಲೇಷನ್ ಮಾಡೋರು ಇದ್ದಾರೆ. ಕೆಮಿಕಲ್ ಫ್ರೀ? ಕೆಮಿಕಲ್ ಇಲ್ಲ, ನೋ ಕೆಮಿಕಲ್, ಹೋಮ್ ಮೇಡ್. ಫ್ರೀ. ಈಗ ಯಾವ್ದು ಪ್ರಾಡಕ್ಟ್ ಇದೆ? ಚಟ್ನಿ ಪುಡಿ ಇದೆಯಾ? ಚಟ್ನಿ ಪುಡಿ ಇದೆ ಇಲ್ಲಿ. ಈಗ ಬಾಕಿದೆಲ್ಲ ಖಾಲಿಯಾಗಿದೆ. ನಿನ್ನೆ ಇದು ಲಾಸ್ಟ್ ದಿನ, ಸ್ಟಾಕ್ ಇಲ್ಲಾಗಿತ್ತು, ಖಾಲಿಯಾಗಿದೆ. ಅಕ್ಕಿ ವಡ ಪ್ರಾಡಕ್ಟ್ ಅಂದ್ರೆ ಯಾವ್ದು ನಿಮ್ದು? ಅತ್ರಸ. ತುಂಬಾ ಜನ ತಗೊಂತಾರೆ, ಅದೇ ಡಿಮ್ಯಾಂಡ್. ಎಲ್ಲಿ ಹೋದ್ರು ಸ್ಟಾಲಲ್ಲಿ ಅತ್ರಸ ಪಟ್ನೆ ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಇದು ಅದು ಅಕ್ಕಿದು ಗರಿ ಸ್ವೀಟು. ಓಕೆ ಓಕೆ. ತುಂಬಾ ಜನರಿಗೆ ಗೊತ್ತಿರಲ್ಲ, ಅತ್ರಸ ತಿಂದಿರಲ್ಲ ಅಲ್ವಾ? ಹೌದು ಹೌದು ಹೌದು. ಮಲೆನಾಡಲ್ಲೇ ಜಾಸ್ತಿ. ಮಲೆನಾಡಲ್ಲೇ ಜಾಸ್ತಿ ಅದು. ಮತ್ತೆ ಎಲ್ಲರದ್ದು ಗರಿ ಇರುವುದಿಲ್ಲ, ನಂದು ಕೃಷ್ಣ ಗರಿ 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 ಟೇಸ್ಟ್. ಅದಕ್ಕೆಲ್ಲ ಎಷ್ಟು ಪ್ರೈಸಿಂಗ್ ಎಲ್ಲ ಎಷ್ಟು ರೇಟ್? ಅದಾದ್ಮೇಲೆ ಹಾಕೋಣ. 15 ಪೀಸು ಒಂದು ಪ್ಯಾಕು. ಅದು 100-125 ರೂಪಾಯಿ. ಎಷ್ಟು ದಿವಸ ಇಡ್ಬೋದು ಅದನ್ನ? ಅದು 2 ತಿಂಗಳು ಇಡ್ಬೋದು. 2 ತಿಂಗಳು ಇಡ್ಬೋದು. ಅದು ಫ್ರೀಡಮ್ ಸನ್ಫ್ಲವರ್ ಆಯಿಲಲ್ಲಿ ಮಾಡೋದು. ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆಲ್ಲೂ ಮಾಡ್ಕೊಡ್ತೀವಿ. ಕೊಬ್ಬರಿ ಎಣ್ಣೆ ಇದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಈಗ ಮನೇಲಿ ಮಾಡೋರಿಲ್ಲ, ಮಾಡೋರು ಇರಲ್ಲ, ತುಂಬಾ ಜನಕ್ಕೆ ಬೇಕಾಗುತ್ತೆ ಈ ತರ ತಿನ್ನಕ್ಕೆ ಆಸೆ ಇರುತ್ತೆ. ಹೌದೌದು. ಹೋಮ್ ಮೇಡ್ ಅಂತ ಹೇಳಿದ್ದೆ, ಇಲ್ಲಿ ತಂದಿದ್ದೆ, ಖಾಲಿ ಆಗೋಯ್ತು. ಅದೇ ನಾನು 3 ದಿವಸ ಬಂದು ತಪ್ಪು ಮಾಡಿದೆ. ಅದು ಸ್ಟಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಕ್ಕಿ ವಡ ಸ್ಟಾಕ್ ಮಾಡಾಯ್ತು, ಮೊಸರು ವಡ ಮಾಡ್ಲಿಕ್ಕೆ ಅಂತ. ಹಂಗಾಗಾದ್ರೂ ಸ್ಟಾಕ್ ಮಾಡ್ಲಿಕ್ಕೆ. ಆಮೇಲೆ ಇದು ಹಸುನು ಇದೆಲ್ಲ ಮನೆಯಲ್ಲಿ? ಹೌದೌದು, ಹಸು ಇದೆ, ದೇಶೀಯ ತಳಿ ಹಸು. ಅದು ಅದ್ರ ಮಾರ್ಕೆಟು ಬಿಡಲಿಲ್ಲ. ಆದರೆ ನಾವು ಮನೆಯಲ್ಲಿ ಬೆಳೆಯೋ ತರಕಾರಿ ಮತ್ತು ಹಣ್ಣಿಗೆಲ್ಲ ಅದನ್ನೇ ಉಪಯೋಗಿಸೋದು. ಒಂದು ಕಸಿ ಗಿಡ ತಂದು ಪೇರ್ಲೆ ಗಿಡ ಹಾಕಿಯಾಗಿದೆ. ಒಂದು ಎಲ್ಲಿಗೆ 3 ಮಿಡಿ ಬರ್ತಾ ಇದೆ. ಗೋಮೂತ್ರ ಮತ್ತು ಸಗಣಿ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದು. ಅದಕ್ಕೆ ಮೇಲಿಂದ ಸ್ಪ್ರೇ ಮಾಡೋದು ಮತ್ತು ಬುಡಕ್ಕೂ ಹಾಕೋದು. 1 ಮಿಡಿ ಅಂತಾರಲ್ಲ, ಇದು ತೊಟ್ಟಲ್ಲಿ 3 ಮಿಡಿ ಇದೆ. ಅದನ್ನು ಇನ್ನೊಮ್ಮೆ ವಿಶೇಷವಾಗಿ ಸಂದರ್ಶನ ಮಾಡಬೇಕು. ತುಂಬಾ ಧನ್ಯವಾದಗಳು, ಖುಷಿ ಆಯಿತು. ಮತ್ತೆ ಬರ್ತೀನಿ. ನಿಮ್ಮ ಸಂಘ ಇದೆ ಅಲ್ವಾ? ಸ್ವಸಹಾಯ ಸಂಘ. ಇದು ಮೇನ್ ಒಂದು ಪ್ರಾಡಕ್ಟ್ ಉಳ್ಕೊಂಡಿದೆ ಈಗ, ಖಾಲಿ ಆಗಿರುತ್ತೆ, ಚಟ್ನಿ ಪುಡಿ.